MDH ಜನ ಮಸಾಲಾ. ಈಗ ಕಡಲೆ ಇರಲಿ, ಹಲಸಂದೆ ಬೀಜ, ಕಪ್ಪು ಕಡಲೆ ಅಥವಾ ಬಿಳಿ ಕಡಲೆ, ಎಲ್ಲವೂ ಸ್ವಾದಿಷ್ಟವಾಗುತ್ತೆ. ಜಾತಿಗಣತಿಗೆ ಕೇಂದ್ರ ಸರ್ಕಾರ ನಿರ್ಧಾರ, ಸಾಮಾಜಿಕ ನ್ಯಾಯಕ್ಕೆ ಮೋದಿ ಸರ್ಕಾರ ಬದ್ಧ ಎಂದ ಶಾ. ಹರಿಯಾಣ ಚುನಾವಣೆ ಗುರಿಯಾಗಿಸಿ ಅಸ್ತ್ರ ಎಂದು ಸಂತೋಷ್ ಲಾಡ್ ತಿರುಗೇಟು. ಇಂಡಿಯಾ ಮೈತ್ರಿಕೂಟದ ನಾಯಕರಿಂದ ಕ್ರೆಡಿಟ್ ಫೈಟ್. ಇದೆಲ್ಲವನ್ನ ನೋಡೋಣ ಜಾತಿ ಜ್ವಾಲೆ ನ್ಯೂಸ್ ಟಾಪ್ನಲ್ಲಿ. ಜಾತಿಗಣತಿ ಜ್ವಾಲೆ ದೇಶಾದ್ಯಂತ ಧಗಧಗಿಸುತ್ತಿದೆ. ಜಾತಿಗಣತಿಯನ್ನೇ ಕಾಂಗ್ರೆಸ್ ಪ್ರಮುಖ ಅಸ್ತ್ರವಾಗಿಸಿಕೊಂಡಿತ್ತು. ಆದರೆ ಈ ಜಾತಿಗಣತಿ ಅನ್ನೋ ಬಿಸಿ ತುಪ್ಪವನ್ನ ಕರ್ನಾಟಕದಲ್ಲಿ ನುಂಗಲು ಆಗದೆ, ಉಗುಳಲು ಆಗದೆ ಸಂಕಷ್ಟ ತಂದಿಟ್ಟಿತ್ತು. ಇದೀಗ ಇದೇ ಜೇನುಗೂಡಿಗೆ ಮೋದಿ ಸರ್ಕಾರ ಕೂಡ ಕೈ ಹಾಕಿದೆ. ನಿನ್ನೆ ಸಭೆ ನಡೆಸಿ ಜಾತಿಗಣತಿ ಮಾಡುವ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಜಾತಿयों की गणना को आने वाली जनगणना में सम्मिलित किया जाए. ಇಂಡಿಯಾ ಮೈತ್ರಿಕೂಟದ ನಾಯಕರು ಜಾತಿಗಣತಿ ವಿಚಾರವನ್ನ ರಾಜಕೀಯ ಲಾಭಕ್ಕೆ ಬಳಸಿಕೊಂಡಿದ್ದಾರೆ ಅಂತ ಅಶ್ವಿನಿ ವೈಷ್ಣವ್ ವಾಗ್ದಾಳಿ ನಡೆಸಿದ್ದಾರೆ. ಕೆಲ ರಾಜ್ಯಗಳಲ್ಲಿ ಪಾರದರ್ಶಕವಲ್ಲದ ಸರ್ವೆ ಮಾಡಿದ್ದಾರೆ ಅಂತ ಆರೋಪಿಸಿದ್ದಾರೆ. कांग्रेस और इंडी गठबंधन के दलों ने जाति जनगणना के विषय को केवल अपने राजनीतिक लाभ के लिए उपयोग किया. ಬಿಹಾರ ಚುನಾವಣೆಯನ್ನ ಗುರಿಯಾಗಿಟ್ಟುಕೊಂಡು ಮೋದಿ ಸರ್ಕಾರ ಪ್ರಕಟಿಸಿರೋ ಜಾತಿಗಣತಿ ಅಸ್ತ್ರ ಈಗ ಕಾಂಗ್ರೆಸ್ ಪಾಳೆಯವನ್ನ ಕೊಂಚ ಚಿಂತೆಗೀಡು ಮಾಡಿದೆ. ಈಗಾಗಲೇ ಕಾಂಗ್ರೆಸ್ ಆಡಳಿತದ ತೆಲಂಗಾಣದಲ್ಲಿ ಜಾತಿಗಣತಿ ವರದಿಯನ್ನ ಮಂಡಿಸಿ ಸಂಪುಟ ಸ್ವೀಕರಿಸಿದೆ. ಕರ್ನಾಟಕದಲ್ಲಿ ಜಾತಿಗಣತಿ ಭಾರಿ ವಿವಾದ ಎಬ್ಬಿಸಿದೆ. ವರದಿ ಅಂಗೀಕಾರ ಬಾಕಿ ಇದೆ. ಕೇಂದ್ರ ಸಚಿವ ಅಶ್ವಿನಿ ವೈಷ್ಣವ್ ಹೇಳಿದಂತೆ ರಾಜ್ಯಗಳಿಗೆ ಆ ಅಧಿಕಾರ ಇಲ್ಲ ಎಂಬ ಹೇಳಿಕೆಗೆ ಸಚಿವ ಲಾರ್ಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ಜಾತಿಗಣತಿ ಘೋಷಣೆ ಆಗ್ತಿದ್ದಂತೆ ಟ್ವೀಟ್ ಮಾಡಿದ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಇದೊಂದು ಐತಿಹಾಸಿಕ ನಿರ್ಧಾರ ಅಂತ ಬಣ್ಣಿಸಿದ್ದಾರೆ. ಜನಗಣತಿ ಜೊತೆಗೆ ಜಾತಿಗಣತಿಯನ್ನ ನಡೆಸುವ ಮೂಲಕ ಪ್ರತಿಯೊಂದು ವರ್ಗದ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಒದಗಿಸುವ ಸಂದೇಶವಾಗಿದೆ. ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ ಜಾತಿಗಣತಿ ವಿರೋಧಿಸಿ, ವಿರೋಧ ಪಕ್ಷದಲ್ಲಿದ್ದಾಗ ರಾಜಕೀಯ ಮಾಡ್ತಿವೆ ಎಂದಿದ್ದಾರೆ. ಕೇಂದ್ರದ ನಿರ್ಧಾರ ಹೊರಬರ್ತಿದ್ದಂತೆ ದೆಹಲಿಯ ಕಾಂಗ್ರೆಸ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿದ ರಾಹುಲ್ ಗಾಂಧಿ ನಮ್ಮ ಗುರಿಯನ್ನ ಕೇಂದ್ರ ಸರ್ಕಾರ ಅಳವಡಿಸಿಕೊಂಡಿದೆ, ಜಾತಿಗಣತಿ ನಡೆಸುವ ಟೈಮ್ ಲೈನ್ ಬಿಡುಗಡೆ ಮಾಡಬೇಕು ಅಂತ ಆಗ್ರಹಿಸಿದ್ದಾರೆ. का सेंसस का अनाउंसमेंट किया, हम इसको सपोर्ट करते हैं, पूरी तरह सपोर्ट करते हैं, मगर हम टाइमलाइन चाहते हैं. ಇಂಡಿಯಾ ಮೈತ್ರಿಕೂಟದ ನಾಯಕರು ಕೂಡ ಕ್ರೆಡಿಟ್ ಫೈಟ್ಗೆ ಇಳಿದಿದ್ದಾರೆ. ನಮ್ಮ ಒತ್ತಡದಿಂದಲೇ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಸಂಸದ ಅಖಿಲೇಶ್ ಯಾದವ್ ಟ್ವೀಟ್ ಮಾಡಿದ್ರು. ತೇಜಸ್ವಿ ಯಾದವ್ ಕೂಡ ನಮ್ಮ ಗೆಲುವು ಎಂದಿದ್ದಾರೆ. हमारे पुरखों की जीत है, समाजवादियों की जीत है, लालू जी की जीत है. ಸಿಎಂ ಸಿದ್ದರಾಮಯ್ಯ ನಮ್ಮ ಪ್ರಣಾಳಿಕೆಯಲ್ಲಿ ಹೇಳಿದ್ವಿ ಅಂತ ಕೇಂದ್ರ ಸರ್ಕಾರಕ್ಕೆ ತಿವಿದಿದ್ದಾರೆ. ಇನ್ನು ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಮೀಸಲಾತಿ ಮಿತಿಯನ್ನ 50%ಕ್ಕಿಂತ ಹೆಚ್ಚಳ ಮಾಡಿ ಎಂದಿದ್ದಾರೆ. ಕಾಂಗ್ರೆಸ್ ನಾಯಕರು ನಮ್ಮದೇ ಗೆಲುವು ಅಂತಿದ್ರೆ ರಾಜ್ಯ ಸರ್ಕಾರಗಳಿಗೆ ಜಾತಿಗಣತಿ ಮಾಡಲು ಅಧಿಕಾರವೇ ಇಲ್ಲ, ಕದ್ದು ಮುಚ್ಚಿ ಜಾತಿಗಣತಿ ಮಾಡಿದ್ದಾರೆ ಅಂತ ಬಿಜೆಪಿ ನಾಯಕರು ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರಕ್ಕೆ ಅಧಿಕಾರ ಇಲ್ಲದೇ ಇದ್ರು ಸಾಮಾಜಿಕ ಮತ್ತು ಶೈಕ್ಷಣಿಕ ಸರ್ವೆ ಅಡಿಯಲ್ಲಿ ಜಾತಿ ಗಣತಿಯನ್ನು ಮಾಡಿದ್ರು. ರಾಜ್ಯ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಕದ್ದಿ ಮುಚ್ಚಿ ಮಾಡ್ತಿದ್ರು. ಜಾತಿ ಗಣತಿ ಸಾಮಾಜಿಕ ಮತ್ತು ಆರ್ಥಿಕ ನ್ಯಾಯದ ಮೊದಲ ಹೆಜ್ಜೆ ಎಂದಿದ್ದ ರಾಹುಲ್ ಆರ್ಥಿಕ ಮತ್ತು ಸಾಮಾಜಿಕ ಸ್ಥಿತಿಯ ನಿಖರ ದತ್ತಾಂಶ ಸಿಗುತ್ತೆಂದು ವಾದಿಸಿದ್ರು. ಇದರಿಂದ ಸರಿಯಾದ ಯೋಜನೆ ರೂಪಿಸಲು ಅಗತ್ಯ ಎಂದಿದ್ರು. ರಾಷ್ಟ್ರ ಮಟ್ಟದಲ್ಲೂ ಜಾತಿಗಣತಿ ಜಾರಿಗೆ ರಾಹುಲ್ ಒತ್ತಾಯಿಸಿದ್ರು. ಪ್ರಣಾಳಿಕೆಯಲ್ಲೂ ಜಾತಿಗಣತಿ ಜಾರಿಗೊಳಿಸುವ ಬಗ್ಗೆ ಕಾಂಗ್ರೆಸ್ ಭರವಸೆ ನೀಡಿತ್ತು. ನಮ್ಮ ಸರ್ಕಾರ ಬಂದ್ರೆ ಜಾತಿಗಣತಿ ಮಾಡ್ತೀವಿ, ಇದೇ ಸದನದಲ್ಲಿ ಮಂಡಿಸ್ತೀವಿ ಅಂತ ಹೇಳಿದ್ರು. ವಾಹ್, ಯಾಕೆ ಈಗ ಬಂತ ಸ್ವಾದ? ಖಂಡಿತ ಈಗ ಬಂತು ಅಸಲಿ ಸ್ವಾದ. MDH ಚಂಕಿ ಚಾಟ್ ಮಸಾಲ ಲೈಫ್ ಅಲ್ಲಿ ಅಸಲಿ ಸ್ವಾದ ತರುತ್ತೆ. ಅಸಲಿ ಮಸಾಲ, MDH.